ಇಲ್ಲಿವರೆಗೂ ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ಅವರಿಗೆ ವಿವೇಕಾನಂದ ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇದ್ವಿ. ಪ್ರಶಸ್ತಿ ಹಾಗೆ ನೋಡಿ, ಕಲೆಗೆ ನಿಜವಾಗ್ಲೂ ಯಾರಿಗೂ ಭೇದ ಭಾವ ಇಲ್ಲ ಕಲೆಗೆ ನಿಜವಾಗ್ಲೂ. ಯಾಕೆಂದರೆ ಒಂದು ಲಾಯರ್ ಆಗ್ಬೋದು, ಒಂದು ಪೊಲೀಸ್ ಆಗ್ಬೋದು, ಒಂದು ಆಟೋ ಓಡಿಸೋರು ಆಗ್ಬೋದು, ಯಾರು ಬೇಕಾದರೂ ಕಲೆಯನ್ನು ಇಟ್ಕೊಂಡು ಪ್ರತಿಯೊಬ್ಬ ಮನುಷ್ಯನಲ್ಲೂ ಟ್ಯಾಲೆಂಟ್ ಇರುತ್ತೆ, ಕಲೆ ಇದ್ದೇ ಇರುತ್ತೆ. ಅದನ್ನು ಆ ಪ್ರತಿಭೆನ ಹೊರಗಡೆ ತರಬೇಕಷ್ಟೇ, ಅದನ್ನು ಮನಸ್ಸು ಮಾಡಬೇಕು. ಹಾಗೆ ನಮ್ಮ ನಂಜಪ್ಪ ಸರ್ ಅವರು ಅಡ್ವೊಕೇಟ್ ಆದರು, ಎಷ್ಟು ಚೆನ್ನಾಗಿ ಸೊಗಸಾಗಿ ಹಾಡು ಹಾಡೋದು ಅಂದರೆ ಮತ್ತೊಮ್ಮೆ ಕೇಳೋಣ ಅನ್ನೋ ಅನಿಸುತ್ತೆ. ಆ ರೀತಿ ಹಾಡಿದ್ರು. ನಿಜವಾಗ್ಲೂ ಅವರಿಗೂ ಅಷ್ಟೇ ಒಂದು ಸನ್ಮಾನ ಮಾಡಿ ನಮ್ಮ ಸುಧಾಮ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹಾಗೆ ವಿವೇಕಾನಂದ ಸ್ವಾಮಿ ಅವರ ವಿಶೇಷವಾಗಿ ಇದಾಗಿ ಪ್ರಯುಕ್ತ ನಾವು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೂ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸರ್, ನಿಮಗೂ ಇಬ್ಬರಿಗೂ ಧನ್ಯವಾದಗಳು. ಯಾಕಂದರೆ ನಿಮ್ಮ ಸಮಯವನ್ನು ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಒಂದು ಫೋನ್ ಕರೆಗೆ ನಮಗೆ ನೀವು ಇದು ಮಾಡಿ ಬೆಲೆ ಕೊಟ್ಟು ಬಂದಿದ್ದೀರಲ್ಲ, ಅದಕ್ಕೆ ನಮಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಹಾಗೆ ನಮ್ಮ ಸುಧಮ್ಮನ ಬಗ್ಗೆ ಹೇಳಬೇಕಂದ್ರೆ ಬಹಳ ಇದೆ. ನಮ್ಮ ಸುಧಮ್ಮ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಏನಾದರೂ ವಿಶೇಷತೆ ಇದ್ದೇ ಇರುತ್ತೆ. ಯಾಕೆಂದರೆ ಅವ್ರು ಯಾವಾಗಲೂ ಕಾರ್ಯಕ್ರಮದಲ್ಲಿ ಒಂದು ಬಡ ಮಕ್ಕಳಿಗೆ ಏನು ನಾವು ಸಹಾಯ ಮಾಡ್ಬೋದು, ಏನು ಸಮಾಜ ಸೇವೆ ಮಾಡ್ಬೋದು, ಅಥವಾ ಅಂಧರಿಗೆ ಏನು ಮಾಡ್ಬೋದು, ಮಹಿಳೆಯರಿಗೆ ಏನು ನಾವು ಸೇವೆಯನ್ನು ಮಾಡ್ಬೋದು ಅಂತ ಯಾವಾಗಲೂ ಆಲೋಚನೆ ಮಾಡಿ ಮಾತಾಡಬೇಡಿದೆ. ಯಾವಾಗಲೂ ಅವರು ಸದಾ ಹಸನ್ಮುಖಿಯಾಗಿ ಪ್ರತಿಯೊಬ್ಬರು ಖುಷಿಯಿಂದ ನಗಾಡ್ಕೊಂಡು ಮಾತಾಡಿಸ್ಕೊಂಡು ಪ್ರತಿಯೊಬ್ಬರಲ್ಲೂ ಅವರು ಅಮ್ಮನಾಗಿ ಅವರು ಬಹಳ ಹೆಸರುವಾಸಿಯಾಗಿದ್ದಾರೆ. ಕರೋಕೆ ಫೀಲ್ಡಲ್ಲಂತೂ ಸುಧಾ ತ್ಯಾಗರಾಜ್ ಅಂತ ಅಂದರೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಪ್ರತಿಯೊಬ್ಬರಲ್ಲೂ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೆ. ಅವರು ಒಂದು ಟೀಮ್ ಇರಲಿ ಅಂತ ಇದಕ್ಕೆ ಆಗ್ತಾರಲ್ಲ. ನನಗೆ ತುಂಬ ಖುಷಿ ಆಯ್ತಪ್ಪ ಎಲ್ಲ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಇವರೆಲ್ಲ ನಮ್ಮ ಸುಧಮ್ಮನ ಸ್ನೇಹಿತರು. ಅವ್ರ ಹುಟ್ಟುಹಬ್ಬಕ್ಕೆ ಅವರೆಲ್ಲ ಬಂದು ಅವ್ರನ್ನ ಸಂತೋಷಪಡಿಸಿ ಅವರಿಗೆ ಸನ್ಮಾನ ಮಾಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಕಾಂಗ್ರೆಸ್ ಲೀಡರು ಗೀತಾಮಣಿ ಅಂತ ಇದ್ದರು, ಅಧ್ಯಕ್ಷರಾಗಿದ್ದಾರೆ, ಮಹಿಳಾ ಅಧ್ಯಕ್ಷರು. ಈಗ ನಮ್ಮ ಅಮ್ಮನಾಶ್ರಯ ಹಾಗೂ ಆರ್ಜೆ ಇವೆಂಟ್ ಪರವಾಗಿ ಒಂದು ಗೌರವನ ಸಲ್ಲಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡೇ ಹೋಗಬೇಕು, ಯಾರು ಹಾಗೆ ಹೋಗಬೇಡಿ. ಬರಲಿ ಚಪ್ಪಾಳೆ. ಸ್ಮಾಲ್ ಬ್ಯಾಂಕ್ ಫೈನಾನ್ಸ್ ಸರಿ ಬರಲಿ. ಆಯಿತು. ಅಯ್ಯೋ ಇದ್ದೀರಲ್ಲ ನೀನು ಆಮೇಲೆ ಬಂದು ರಾಜೇಶ್ವರಿ ಇವ್ರ ಬಗ್ಗೆ ಹೇಳು. ಬನ್ನಿ ನೀವೆಲ್ಲ ವರಲಕ್ಷ್ಮಿ
ವರಲಕ್ಷ್ಮಿ ವರಲಕ್ಷ್ಮಿ ಅವರು ಸಮಾಜ ಸೇವಕರು, ಹಾಗೆ ಪ್ರೀತು ವೆಲ್ಫೇರ್ ಟ್ರಸ್ಟ್ ಸಂಸ್ಥಾಪಕರು, ಕೆಂಗೇರಿ.